ಆಯ್ ಮಾಡಿ ಅಂಕಲ್. ಮುಖ ಆಮೇಲೆ ತೋರಿಸ್ತೀನಿ ಒಂದು ಸಾಯಂಕಾಲ. ಗೈಸ್ ಫೈಲ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈ ವ್ಲಾಗ್ ತಮ್ಮನೇಲಿ ನೋಡಿರ್ತಾರ ಏನಂತ ಗೊತ್ತಾಗಿರುತ್ತೆ. ಸೊ ನಮ್ ಸಂಗು ಬರ್ತಿದ್ದಾರೆ, ಪುಂಡಿ ಪಲ್ಯ ತರ್ತಿದ್ದಾರೆ ನನ್ಗೋಸ್ಕರ ಅವ್ರ ಅಮ್ಮ ಫುಲ್ ಬಹಳ ಜಾಸ್ತಿ ಮಾಡಿ ಕಳಿಸ್ತಿದಾರಂತೆ. ಸೊ ನೋಡ್ಬೇಕು. ಒಂದೊಂದು ಟ್ರಿಮ್ಮರ್ ಆರ್ಡರ್ ಮಾಡಿದ್ದೆ, ಬಂದಿದೆ. ಸೊ ನಿಮ್ಗೆ ಓಪನ್ ಮಾಡ್ಬೇಕಂತೆ, ಓಪನ್ ಮಾಡಿ ನೋಡಿ ಅಂತಂದ. ಓಪನ್ ಮಾಡಿ ಯಾವ ತರ ಇದೆ ಅಂತ ನೋಡ್ತೀನಿ. ಬಾಂಬೆ ಸೇವಿಂಗ್ ಕಂಪ್ನಿ ಅಂತ ಇದು ಟ್ರಿಮ್ಮರ್. ಓ ಈ ತರ ಇಲ್ಲಿ ಸೆಟ್ ಮಾಡ್ಕೋಬಹುದು ಗೈಸ್. ನೋಡಿ ಎಷ್ಟು ಬೇಕಾ, ಎಷ್ಟು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಎಷ್ಟು ಸೆಟ್ ಮಾಡ್ಕೋಬೇಕು. ಒಂದು ಕ್ಲಿಪ್ ಇದೆ, ಇನ್ನೊಂದು ಇದೆ, ನೋಡೋಣ ತಡಿ. ಸೊ ಇದು ಚಾರ್ಜರ್ ಇದೆ. ಇನ್ನೊಂದಿದೆ ಕ್ಲಿಪ್, ಇನ್ನೊಂದಿದೆ. 2 ಕ್ಲಿಪ್ಸ್ ಇದೆ. ಯಾ ಚೆನ್ನಾಗಿದೆ. 750 ಕೊಡ್ಬೋದು. ಸೊ ಇವಾಗ ಪೂಜೆ ಮಾಡ್ಬೇಕು. ಇವಾಗ ಬಂದೆ ಪೂಜೆ ಮಾಡಕ್ಕೆ ಹೂವ ಮತ್ತೆ ಬಾಳೆಹಣ್ಣು ತರ್ಕೊಂಬರೋಣ ಗೈಸ್. ತಂದ್ಬಿಟ್ಟು ಪೂಜೆ ಮಾಡೋಣ. ಓಕೆ ಗೈಸ್, ಹೋಗಿ ಬಾಳೆಹಣ್ಣು ಹೂವ ತಂದ್ಬಿಡೋಣ. ಬಾಳೆಹಣ್ಣು ಹೂವ ತಂದಿದ್ದೀನಿ. ಸ್ನಾನ ಮಾಡ್ಕೊಬಂದು ರೆಡಿ ಮಾಡ್ಬಿಡೋಣ ಪೂಜೆನ. ಗೈಸ್ ಇವಾಗ ಸ್ನಾನ ಎಲ್ಲ ಆಯ್ತು. ಸೊ ದೇವ್ರದ ರೆಡಿ ಮಾಡ್ಬೇಕು, ಸಾರಿ ಎಲ್ಲ ಒರೆಸಿ ರೆಡಿ ಮಾಡ್ಬೇಕು. ಎಲ್ಲ ಕ್ಲೀನ್ ಮಾಡ್ಬೇಕು. ಫಸ್ಟ್ ಬಟ್ಟೆ ತಗೊಂಡ್ರ ಎಲ್ಲ ಹಿಂಗ್ ಮುಡ್ಸಿದೀನಿ. ಇದು ಹೋಗಲ್ಲ ಅನ್ಸುತ್ತೆ ಇಲ್ಲಿ, ಅದಕ್ಕೆ ಹಿಂಗೆ ಇಕ್ಕಿರೋದು. ಯಾ ಇವೆರಡನ್ನ ಹಾಕ್ಬಿಡ್ತೀನಿ. ಹಾಕ್ಬೇಕಾ? ಹಾಕ್ಬಿಟ್ಟು ಸ್ವಲ್ಪ ಹಿಂಗ್ ನೀರು ತಗೊಂಡು ಇಲ್ಲಿ ಚಿಮ್ಮಿಸ್ಬೇಕು. ಆಮೇಲೆ ಗೈಸ್ ಪೂಜೆ ಎಲ್ಲ ಆಯ್ತು. ಸೊ ಇವಾಗ ಬಟ್ಟೆ ಹಾಕೊಂಡು ನಮ್ಮ ಅಕ್ಕರ ಮನೆಗೆ ಹೋಗಿ, ಯಾವಾಗ್ಲೂ ಪೂಜೆ ಮಾಡುವಾಗ ಬರೆ ಭಯ ಮಾಡ್ಬೇಕಂತ ಗೈಸ್ ಪೂಜೆ, ಹಾಗಾಗಿ ಬರೆ ಭಯ ಮಾಡೋದು. ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಿ ಧರ್ಮಸ್ಥಳದಲ್ಲಿ ಮತ್ತೆ ಮಂತ್ರಾಲಯದಲ್ಲೆಲ್ಲ ವಿತೌಟ್ ಶರ್ಟ್ ಅಥವಾ ಹೋಗ್ತಾರೆ ಗೈಸ್. ಇವಾಗ ನಮ್ ಸಂಗೂರ್ ಬಂದಿದ್ದಾರೆ. ಸೊ ಅವ್ರನ್ನ ಪಿಕಪ್ ಮಾಡಕ್ ಹೋಗ್ತಾ ಇದೀನಿ. ಪಿಕಪ್ ಮಾಡಿ ಬರ್ತೀನಿ ಗೈಸ್. ಗೈಸ್ ನಮ್ ಸಂಗೂರ್ ಬಂದಾರೆ. ಸೊ ಅವ್ರಿಗೆ ಹಾಲ್ ತರಕ್ ಹೋಗ್ತಾ ಇದೀನಿ, ಟೀ ಮಾಡಕ್ಕೆ. ಬನ್ನಿ ಗೈಸ್. ಅವ್ರ ಅಪ್ಪಾಜಿಗೆ ಸ್ವೀಟ್ ಜಾಸ್ತಿ ಇಷ್ಟ, ಸ್ವೀಟ್ ತಗೊಂಡ್ ಹೋಗ್ತಾ ಇದೀನಿ. ಆಯ್ ಮಾಡಿ ಅಂಕಲ್. ಇದು ನಮ್ಮ ಪ್ರಥಮ ಬಾರಿಗೆ ನಮ್ಮ ಸಂಗು ಅವ್ರ ಅಪ್ಪಾಜಿ ಅವ್ರು ನಮ್ ಬ್ಲಾಗಲ್ಲಿ ಬರ್ತಾ ಇದಾರೆ. ಇಲ್ಲಿ ನಮ್ ಸಂಗು ಇದು ಮಾಡ್ತಾ ಇದ್ದಾನೆ, ಟೀ ಮಾಡ್ತಿದ್ದಾನೆ. ಮುಖ ಆಮೇಲೆ ತೋರಿಸ್ತೀನಿ ಒಂದು ಸಾಯಂಕಾಲ. ಅಂಕಲ್ ನೀವು ನಮ್ ಬ್ಲಾಗಲ್ಲಿ ಬರ್ತೀರಾ ಯೂಟ್ಯೂಬ್ ಆಗಿ? ತಡಿ, ನಿಮ್ಗೋಸ್ಕರ ಏನೋ ತಂದಿದ್ದೆ. ಇಲ್ಲಿ ಏನೋ ತಂದಿದ್ದೀನಿ. ನಮ್ಮ ಅಂಕಲ್ಗೆ ಸ್ವೀಟ್ ಅಂದ್ರೆ ಜಾಸ್ತಿ ಇಷ್ಟ, ಅದಕ್ಕೆ ಕೊಡ್ತೀವಿ. ಬೆಳಗ್ಗೆ ಕೊಡ್ಬೇಕಲ್ಲ. ನಿಮಿಷ ಸಂಗು ನೋಡ್ಬಿಟ್ಟೆ ಕಣ ಆ ಕಡೆ ನೀನು.
ನಾನು ತಿಂದಿಲ್ಲ ಅವಾಗ ಗೈಸ್. ಉಂಡಿ ಪಲ್ಯ ತಿಂತಿದ್ದೀನಿ ಫಸ್ಟ್ ಟೈಮು. ಹಾಕ ಅದ್ರಾಗೆ ಸಾಕ ಇಷ್ಟು ಮಾಡ್ತಾ ಇದ್ದೀನಿ. ಸರಿಯಾಗೈತೆ. ಗೈಸ್ ಹಾಸ್ಪಿಟಲ್ ಕೆಲಸ ಇತ್ತು, ಸೊ ಬಂದಿದ್ದೀವಿ. ಆಲ್ಮೋಸ್ಟ್ 3 months ಇಂದ ಬರ್ತಾ ಇದ್ದೀವಿ ಕಿದ್ವಾಯಿ ಹಾಸ್ಪಿಟಲ್ಗೆ. ಆಲ್ಮೋಸ್ಟ್ ಮಾರ್ಚಿಂದ ಬರ್ತಾ ಇದ್ದೀವಿ. ಲಾಸ್ಟ್ 1 month ಮಾತ್ರ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ರೆಸ್ಟ್ ಮಾಡೋಕ್ಕೆ, ಸೊ ಬಂದಿರಲಿಲ್ಲ. ಮತ್ತೆ ಸ್ಟಾರ್ಟ್ ಆಗಿದೆ ಡ್ಯೂಟಿ. ಇಲ್ಲಿ ನನ್ನ ತಮ್ಮ ಇದ್ದಾನೆ. ಎಸ್ ಗೈಸ್, ಫೈಲ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಡಾಕ್ಟರ್ ಊಟಕ್ಕೆ ಹೋಗಿದ್ದಾರೆ, ಸೊ ವೇಟ್ ಮಾಡ್ತಾ ಇದ್ದೀವಿ. ಇನ್ಮೇಲೆ ಏನೆಲ್ಲ ಕೇಳ್ಕೊಂಡು ಹೇಳ್ತಾರಂತ ಹೋಗ್ಬೇಕು. ಇಷ್ಟೊಂದಿದೆ ತೋರಿಸ್ತೀನಿ ನೋಡಿ. ಅಪ್ಪ ಇದೆಲ್ಲ ಎಷ್ಟೊಂದಿದೆ. ಆಲ್ಮೋಸ್ಟ್ ಮಾರ್ಚಿಂದ ಸ್ಟಾರ್ಟ್ ಆಗಿದೆ ಇದು, ಇನ್ನೂ ಮುಗ್ದಿಲ್ಲ. ಇದೆಲ್ಲ ರೇಡಿಯೇಷನ್ ಇಷ್ಟೊಂದಾಗಿದೆ 1 month. ಕಷ್ಟ ಗೈಸ್, ಲೈಫ್ ತುಂಬ ಕಷ್ಟ. ಎಲ್ಲ ಆಸ್ಪತ್ರೆಗೆ ಹೋಗಿ ಬಂದ್ವಿ ಎಲ್ಲ. ಮತ್ತೆ ನಾಳೆ ಹೋಗ್ಬೇಕು ಅದು ಅಪ್ರೂವ್ ಮಾಡ್ಸೋಕ್ಕೆ. ಸೊ ಇವಾಗ ಟೀ ಕುಡಿದು ಮಕ್ಕಳು ಹೊರಡ್ತಾರೆ. ಸಂಗೀತ ಇರ್ತಾರೆ. ಆರ್ಮಿ ಕಟಿಂಗ್ ಒಂದು 1/2 hour 40 minutes ಅಲ್ಲೇ ಹೋಗ್ಬಿಡ್ತೀರಾ ಮೆಜೆಸ್ಟಿಕ್? 1/2 hour ಸಾಕು. ಹಾ ಚೆನ್ನಾಗಿ ಕುದಿ ಹೋಗೋದು. ಏನ ಅಂಕಲ್? ಹಾಯ್ ಮಾಡಿ ಅಂಕಲ್ ಇನ್ನೊಂದ್ಸರಿ. ನೀವು ಯೂಟ್ಯೂಬಲ್ಲಿ ತಗೊಂಡು ನೋಡ್ರಿ, ಇದು ಬರ್ತಿರುತ್ತೆ ವಿಡಿಯೋ. ನಾಳೆ ಅಪ್ಲೋಡ್ ಮಾಡ್ತೀನಿ ನಾ. ಇಲ್ಲ, ಮುಖ ಅಷ್ಟೇ ಕಂಡದ್ ಬಿಡ್ರಿ. ಅವ್ರು ನೋಡಪ್ಪ, ಬೆಳಿಗ್ಗೆ ಫುಲ್ ಒಂಥರ ಫಾರ್ಮಲ್ ಬಟ್ಟೆಗೆ ತೆಗ್ದೀನಿ ನಿಮ್ನ. ಜೋರ ಇಡು. ಮ್ಯಾಜಿಕ್. ಇದು ಸೋಮೇಶ್ ಮುರುನಾಳ್ ಠಾಕೂರ್ ಟೀ. ಗೈಸ್, ಈಗ ನಮ್ ಸಂಗವ್ರ ಅಪ್ಪಾಜಿ ಹೋಗ್ತಾ ಇದಾರೆ, ಸೊ ನಾವು ಡ್ರಾಪ್ ಮಾಡಕ್ ಹೋಗ್ತಾ ಇದೀವಿ. ಮಾಡ್ಕೊಂಡ್ಬಿಟ್ಟು ಇವಾಗ ಸಂಗವ್ರ ಅಪ್ಪಾಜಿನ ಬಚ್ಚತ್ ಬಂದಿದೀವಿ, ಅವ್ರ ಊರಿಗೆ ಹೋಗ್ತಾ ಇದ್ದಾರೆ. ಸೊ ನಾನು ನಮ್ಮ ಸಂಗು ಕಬಾಬ್ ತಿಂತಿದ್ದೀವಿ, ಸಾರಿ ಫಿಶ್ ತಿಂತಿದ್ದೀವಿ. ಓಕೆ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು.